ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಕೆಲವೊಂದು ಪ್ರಾಡಕ್ಟ್ಸ್ನ ಶಾಪಿಂಗ್ ಮಾಡಿದ್ದೀನಿ, ಅದರದ್ದು ಹಾಲ್ ಸಹ ಆಗಿರುತ್ತೆ, ಡೆಕೋರೇಟಿವ್ ಐಟಮ್ಸ್ದು. ಸೊ ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆ ತನಕ ನೋಡಿ ಆಯಿತಾ. ಪ್ರೀವಿಯಸ್ಲಿ ನಾನು ಮೆನ್ಷನ್ ಮಾಡ್ದಂಗೆ ಆಚೆ ಸಹ ಈ ಡ್ಯಾಮ್ ಪ್ರೂಫ್ ಹಾಕ್ಸಿದ್ದೀನಿ ಪೇಂಟು. ಇವಾಗ ರಂಗೋಲಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ನೆಕ್ಸ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂತ ಬ್ಯಾಟರೆಲ್ಲ ರೆಡಿ ಮಾಡಿದ್ದೀನಿ. ಬಟ್ ಸಡನ್ನಾಗಿ ಮಕ್ಕಳು ನಮ್ಗೆ ಇಡ್ಲಿ ಸಾಂಬಾರು ಬೇಡಮ್ಮ ಇವತ್ತು ಪಡ್ಡು ಚಟ್ನಿ ಮಾಡಿಕೊಡು ಅಂದರು. ಸೊ ಇದೇ ಬ್ಯಾಟರ್ಗೆ ಸ್ವಲ್ಪ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಚಾಪ್ ಮಾಡಿ ಹಾಕ್ಕೊಟ್ಬಿಟ್ರೆ ಪಡ್ಡು ಆಗೋಗುತ್ತೆ. ಮತ್ತು ಅದು ಬ್ಯಾಟರ್ ಮೇಲೆ 2 in 1 ಬ್ಯಾಟರ್ ಮಾಡ್ತೀನಿ. ಅದು ಆಲ್ರೆಡಿ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಸೊ ಯಾರನ್ನ ನೋಡಲಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ಇದರಲ್ಲಿ ಕ್ರಿಸ್ಪಿಯಾಗಿ ದೋಸೆನೂ ಬರುತ್ತೆ, ಪಡ್ಡೂ ಸಖತ್ ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ, ಇಡ್ಲಿನೂ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಪಡ್ಡು ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ಆಗಿ ಬ್ರೇಕ್ಫಾಸ್ಟ್ಗೆ. ಫ್ರೂಟ್ಸು ಸ್ವಲ್ಪ ಆರೆಂಜಸ್ ಇತ್ತು, ಅದನ್ನೇ ಸ್ನ್ಯಾಕ್ಸ್ಗೆ ಪ್ಯಾಕ್ ಮಾಡಿ ಮಕ್ಕಳನ್ನ ಇವಾಗ ಸ್ಕೂಲ್ಗೆಲ್ಲ ಕಳಿಸಿದ್ದಾಯಿತು. ಸೊ ನೆಕ್ಸ್ಟು ಮನೆಯಲ್ಲಿ ಸ್ವಲ್ಪ ರಿಮೈನಿಂಗ್ ಟಾಸ್ಕ್ಸ್ ಎಲ್ಲ ಇರುತ್ತಲ್ಲ, ಪೂಜೆ ಎಲ್ಲ, ಅದೆಲ್ಲ ಮುಗಿಸ್ಕೊಂಡು ಇವಾಗ ಕೆಲವೊಂದು ಪ್ರಾಡಕ್ಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಹಲೋ ಎವ್ರಿವನ್. ಸೊ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫೈನಲಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಬಂದಿದೆ. ಸೊ ಒಂದೊಂದೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಅಷ್ಟಲಕ್ಷ್ಮಿಗಳ ಒಂದು ಸ್ಟ್ಯಾಂಡ್ ತರಿಸಿದ್ದೀನಿ, ತುಂಬಾ ಬ್ಯೂಟಿಫುಲ್ ಆಗಿದೆ ಇದೊಂದು. ಸೊ ಇದು ದೀಪ ಸ್ಟ್ಯಾಂಡ್ ಅಂತಾನು ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೈವೇದ್ಯಗಳೆಲ್ಲ ಇಡ್ತೀರಲ್ವಾ, ಸೊ ಅದನ್ನು ಇಡೋಕ್ಕೆ ಈ ಒಂದು ಲೈಕ್ ಅಷ್ಟಲಕ್ಷ್ಮಿ ಸ್ಟ್ಯಾಂಡ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. 8 ಲಕ್ಷ್ಮಿ ಇರುತ್ತೆ. ಸೊ ಈ ಒಂದು ಲಕ್ಷ್ಮಿಗೆ ಈ ಥರ ಟ್ರೇಸ್ ಥರ ಕೊಟ್ಟಿರ್ತಾರೆ ಮುಂದೆ ಸ್ಟ್ಯಾಂಡ್ ಥರ. ಸೊ ಇದ್ರ ಮೇಲೆ ರಂಗೋಲಿ ಇರುತ್ತೆ, ತುಂಬಾ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ಇದ್ರ ಮೇಲೆ ನಾವು ದೀಪ ಆದರೂ ಇಡ್ಬೋದು, ಇಲ್ಲ ಏನಾದರೂ ನೈವೇದ್ಯ ಪ್ರಸಾದ ಎಲ್ಲ ಮಾಡಿದರೆ 8 ಲಕ್ಷ್ಮಿ ಥರ ಸ್ಟ್ಯಾಂಡ್ ಥರ ಇದು ಮಾಡಿ ಜೋಡಿಸ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ, ನನಗಂತೂ ಇದು ತುಂಬ ಇಷ್ಟ ಆಯಿತು. ಸೊ ಒಂದು ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇಲ್ಲಿ ಹೋಲ್ ಇರುತ್ತೆ, ಆ ಹೋಲ್ಗೆ ಇದನ್ನು ನಾವು ಅಟ್ಯಾಚ್ ಮಾಡಬೇಕು, ಆವಾಗ ಒಂದು ದೀಪ ಸ್ಟ್ಯಾಂಡ್ ರೆಡಿ ಆಗುತ್ತೆ. ಸ್ವಲ್ಪ ಪ್ರೆಷರ್ ಹಾಕ್ಬೇಕು ಇದಕ್ಕೆ. ನೋಡಿ ನೋಡಿ ಈ ಥರ ಸ್ಟ್ಯಾಂಡ್ ಇರುತ್ತೆ. ಸೊ ಈ ಥರ ಎಲ್ಲ ಅಷ್ಟಲಕ್ಷ್ಮಿಗಳನ್ನು ಜೋಡಿಸಿದ್ರೆ ಲೈಕ್ 8 ಲಕ್ಷ್ಮಿನ ಡೆಕೋರೇಷನ್ ನೀವು ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲೆಲ್ಲ ಜೋಡಿಸಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ. ಈ ಥರ ಅಷ್ಟಲಕ್ಷ್ಮಿ ಸ್ಟ್ಯಾಂಡು, ಇದು ಫಸ್ಟ್ ಐಟಮು. ಸೊ ಎಲ್ಲನೂ ತುಂಬಾ ಚೆನ್ನಾಗಿದೆ, ನನಗಂತೂ ಇದು ತುಂಬ ಕ್ವಾಲಿಟಿನೂ ಇಷ್ಟ ಆಯಿತು. ಮತ್ತು ಒಂಥರ ಹಿಂಗೆ 8 ಲಕ್ಷ್ಮಿಗಳನ್ನ ಜೋಡಿಸಿದ್ರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಫಸ್ಟ್ ಐಟಮು. ಮತ್ತು ನೆಕ್ಸ್ಟ್ ಬಂದು ಇದಾದಮೇಲೆ ಫುಲ್ ಎಲ್ಲ ಜೋಡಿಸಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇವಾಗ ಬೇರೆ ಐಟಮ್ಸ್ ನೋಡೋಣ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಬಂದು ಈ ಒಂದು ಮ್ಯಾಟ್ಸ್. ಸೊ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಪಲ್ ಆ್ಯಂಡ್ ಪಿಂಕ್ ಥೀಮಲ್ಲಿ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ನಲ್ವ. ಸೊ ಅದಕ್ಕೆ ತರಿಸಿರೋವಂಥ ಮ್ಯಾಟ್ಸ್ ಇದು. ಸೊ ಯೂಶ್ವಲಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ಮೇಲೆ ಈ ಪ್ಲೇಟ್ಸ್ ಎಲ್ಲ ಇಡ್ತೀವಿ ನೋಡಿ, ಆ ಪ್ಲೇಟ್ಸ್ನ ಡೆಕೋರೇಟ್ ಮಾಡೋದಕ್ಕೆ, ಅಂದರೆ ಕೆಳಗಡೆ ಮ್ಯಾಟ್ಸ್ ಥರ ಹಾಕಿ ಅದ್ರ ಮೇಲೆ ಪ್ಲೇಟ್ಸ್ನ ಇಟ್ಟರೆ ಅದು ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಒಂಥರ ಆರ್ಗನೈಸ್ಡಾಗಿ ಕಾಣುತ್ತೆ. ಲಾಸ್ಟ್ ಇಯರ್ ಎಲ್ಲ ಅಂದರೆ ಗೋಲ್ಡ್ ಕಲರ್ ಫ್ಲವರ್ ಶೇಪಲ್ಲಿರೋ ಮ್ಯಾಟ್ಸ್ ತರಿಸಿದೆ. ಸೊ ಇದು ರಿಯೂಸಬಲ್ ಮ್ಯಾಟ್ ಸಹ, ಇದೇನು ವೇಸ್ಟ್ ಆಗಲ್ಲ. ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ ಪ್ರಿಂಟ್ ಅಂತ. ಸೊ ಈ ಸಲ ಇದು ಏನಂತಾರೆ ಮ್ಯಾಟ್ ಬಂದು ಪರ್ಪಲ್ ತರಿಸಿದ್ದೀನಿ. ಸೊ ಆ ಒಂದು ಪರ್ಪಲ್ ಮ್ಯಾಟ್ ಮೇಲೆ ಈ ಒಂದು ಮ್ಯಾಟ್ಸ್ನ ಆರ್ಗನೈಸ್ ಮಾಡಿದ್ರೆ 6 ಮ್ಯಾಟ್ಸ್ ಇದೆ ಇದು. ಸೊ ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಆ ಥೀಮ್ ಥರ ಚೆನ್ನಾಗಿ ಕಾಣುತ್ತೆ ಅಂತ ಸೆಲೆಕ್ಟ್ ಮಾಡಿ ತರಿಸಿದಂಥ
ಒಂದು ಮ್ಯಾಟ್ಸು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. 6 ಮ್ಯಾಟ್ಸ್ ಬರುತ್ತೆ. ಪ್ರಿಂಟ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದು 6 ಮ್ಯಾಟ್ಸ್ನ ಇಟ್ಟು ಒಂದೊಂದ್ರ ಮೇಲೇನೂ ಒಂದೊಂದು ಪ್ಲೇಟ್ಸ್ನ ಜೋಡಿಸಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಸೆಟ್ ಆಫ್ 6 ಬರುತ್ತೆ. ತುಂಬ ರೀಸನಬಲ್ ಪ್ರೈಸಲ್ಲೇ ನಂಗೆ ಸಿಕ್ತು. ಸೊ ಈ ಎಲ್ಲ ಪ್ರಾಡಕ್ಟ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮಗೆ ಲಿಂಕ್ಸ್ ಬೇಕಾದರೆ ನೀವು ಅದನ್ನು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಈ ಮ್ಯಾಟ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಒಂದು ಪ್ರಾಡಕ್ಟ್ನ. ಸೊ ಇದು ನೆಕ್ಸ್ಟ್ ಐಟಮು. ಇದಾದ್ಮೇಲೆ ಈ ಒಂದು ಪರ್ಪಲ್ ಕಲರ್ ನೆಟ್ ತರಿಸ್ತಾ ಇದ್ದೀನಿ. ನಾನು ಓಪನ್ ಮಾಡಿಲ್ಲ, ಮುಂದೆನೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಲೈಕ್ ನೆಟ್ಟು. ಸೊ ನಾನು ಹೇಳಿದ್ನಲ್ವ ಲಾಸ್ಟ್ ಟೈಮ್ ರಿಟರ್ನ್ ಗಿಫ್ಟ್ಸ್ ತರಿಸಿದಾಗ ಆ ಪ್ಲೇಟ್ಸ್ನೆಲ್ಲ ಲೈಕ್ ವ್ರ್ಯಾಪ್ ಮಾಡೋದಾ ಇಲ್ಲಾಂದ್ರೆ ನೆಟ್ ವ್ರ್ಯಾಪ್ ಮಾಡೋದಾ ಅಂತ. ಸೊ ಅದಕ್ಕೆ ಪರ್ಪಲ್ ಕಲರ್, ಈ ಒಂದು ಪರ್ಪಲ್ ಅನ್ನೋದಕ್ಕಿಂತ ಲೈಟ್ ಪರ್ಪಲ್ ಇದು. ಸೊ ಲ್ಯಾವೆಂಡರ್ ಕಲರ್ ಅಂತಾರಲ್ಲ ಆ ಕಲರು. ಸೊ ಅದರಲ್ಲಿ ಈ ನೆಟ್ ತರಿಸಿದ್ದೀನಿ. ಸೊ ದಟ್ ತಾಂಬೂಲ ಫುಲ್ಲ ಪ್ಲೇಟಲ್ಲಿ ಏನೇನು ಇದೆಯಲ್ಲ ಇಟ್ಟು ಇದರಲ್ಲಿ ವ್ರ್ಯಾಪ್ ಮಾಡೋಣ ಅಂತ. ಸೊ ನಾನು ತೋರಿಸ್ತೀನಿ ಅಂದರೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ. ಆ್ಯಕ್ಚುಲಿ ನಾನು ಹಬ್ಬದ ದಿನಾನೇ ಎಲ್ಲ ಜೋಡಿಸ್ಕೊಳ್ಳೋದಕ್ಕಾಗಲ್ಲ ಅಂತ ರಿಟರ್ನ್ ಗಿಫ್ಟ್ಸ್ ಎಲ್ಲ ಮುಂಚೆ ದಿನ ಅಂದರೆ ಹಬ್ಬದ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿಟ್ಬಿಡೋಣ ಅಂತ. ಅಂದರೆ ನೆಟ್ ವ್ರ್ಯಾಪ್ಸ್ ಎಲ್ಲ ಮಾಡಿಟ್ಬಿಟ್ರೆ ಅವತ್ತು ಸ್ವಲ್ಪ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಅದಕ್ಕೆ ಕವರ್ಸು ಇಂಥದ್ದೆಲ್ಲ ಇಟ್ರೂ ಅದನ್ನು ಬಿಸಾಡ್ತಾರೆ. ಅದಕ್ಕೆ ಬದಲು ಈ ಥರದ್ದು ನೆಟ್ಟಲ್ಲಿ ವ್ರ್ಯಾಪ್ ಮಾಡಿದ್ರೆ ಬ್ಯೂಟಿಫುಲ್ ಆಗು ಕಾಣುತ್ತೆ. ಮತ್ತು ಈ ನೆಟ್ ಕ್ಲಾತ್ನ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಅಂದರೆ ಜ್ಯುವೆಲರಿ ಮೇಕಿಂಗಿಗೆ ಎಲ್ಲ ಇದು ಯೂಸ್ ಆಗುತ್ತೆ. ಒಂಥರ ಫ್ಲವರ್ಸ್ ಮೇಕಿಂಗಿಗೆ ಎಲ್ಲ ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಯೂಸ್ ಆಗಲಿ ಅಂತ ಇದರಲ್ಲಿ ವ್ರ್ಯಾಪ್ ಮಾಡಿ ಕೊಡೋಣ ಅಂತ ಇದನ್ನು ತರಿಸ್ತೀನಿ. ಇದು 10 ಮೀಟರ್ಸ್ ಇದೆ. ಅಂದರೆ 20 ಪ್ಲೇಟ್ಸ್ಗೆ ಸಫಿಷಿಯೆಂಟ್. 20 to 30 ಪ್ಲೇಟ್ಸ್ಗೆ ಆಗುತ್ತೆ ಅಂತ ಹೇಳಿದಿರಿ. ನೋಡಬೇಕು, ಒಂದು ವೇಳೆ ಶಾರ್ಟೇಜ್ ಬಂದರೆ ಮತ್ತೆ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ 10 ಮೀಟರ್ಸ್ ತರಿಸಿದ್ದೀನಿ ಈ ಒಂದು ನೆಟ್ಟು. ಇದು ಒಂದು. ನೆಕ್ಸ್ಟು ಫ್ಲವರ್ಸ್. ಸೊ ಇದು 5 ಕ್ವಾಂಟಿಟಿ ತರಿಸಿದ್ದೀನಿ. ಇದು ಆ್ಯಕ್ಚುಲಿ ಮೋರ್ ದ್ಯಾನ್ 1 ಕ್ವಾಂಟಿಟಿ ಅಲೋ ಮಾಡ್ತಾ ಇರಲಿಲ್ಲ ಆರ್ಡ್ರ್ ಮಾಡೋದಕ್ಕೆ. ಅದಕ್ಕೆ ಸೆಟ್ ಆಫ್ 12 ಬರುತ್ತೆ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು, ರಿಯಲ್ ಫ್ಲವರ್ಸ್ ಥರನೇ ಕಾಣುತ್ತೆ ರೋಸು. ಆಲ್ರೆಡಿ ಇದು ನಾನು ಮುಂಚೆ ತರಿಸಿದ್ದೆ ಈ ಫ್ಲವರ್ಸ್ನ. ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅಂತ ಲಾಸ್ಟ್ ಇಯರ್ ಏನು ಮಾಡಿದೆ, ವೆಲ್ವೆಟ್ ಫ್ಲವರ್ಸಿಗೆ ಬಂದು ಪ್ಲಾಸ್ಟಿಕ್ ಫ್ಲವರ್ಸ್ ತರಿಸ್ಬಿಟ್ಟೆ, ವೈಟ್ ಕಲರು. ಸಮೌ ನನಗದು ತುಂಬ ನ್ಯಾಚುರಲ್ ರಿಯಲಿಸ್ಟಿಕ್ ಲುಕ್ ಕೊಡ್ತಾ ಇರಲಿಲ್ಲ ಪ್ಲಾಸ್ಟಿಕ್ ಫ್ಲವರ್ಸು. ಅದಕ್ಕೆ ಸ್ವಲ್ಪ ಕಾಸ್ಟ್ ಆದ್ರೂ ಪರವಾಗಿಲ್ಲ ಅಂತ ಈ ಸಲ ವೆಲ್ವೆಟ್ ಫ್ಲವರ್ಸೇ ತರಿಸಿದ್ದೀನಿ. ನೋಡ್ತಾ ಇರ್ಬೋದು, ನೀವು ಹತ್ರದಿಂದ ನೋಡಿದ್ರೂ ಇದು ರಿಯಲ್ ರೋಸ್ ಥರನೇ ಕಾಣುತ್ತೆ. ಸೊ ಅದಕ್ಕೆ ಇದು ಸೆಟ್ ಆಫ್ 12 ಬರುತ್ತೆ ಒಂದರಲ್ಲಿ. ಸೊ 5 ಪ್ಯಾಕೆಟ್ಸ್ ತರಿಸಿದ್ದೀನಿ. ಅಂದರೆ ನಿಮಗೆ 60 ಫ್ಲವರ್ಸ್ ಬರುತ್ತೆ. ಇದೇನಕ್ಕೆ ನಾನು ಯೂಸ್ ಮಾಡ್ತೀನಿ ಅಂದರೆ, ಯೂಶಲಿ ಲೈಕ್ ಈ ಫುಲ್ಲು ಬಾರ್ಡ್ರ್ ಥರ ಒಂದು ಇದೆ ನನ್ನ ಹತ್ರ ಬಾರ್ಡ್ರ್ ಮಾಡೋಕ್ಕೆ. ಸೊ ಅದಕ್ಕೆ ಈ ಒಂದು ರೋಸಸ್ನ ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ವೈಟ್ ಫ್ಲವರ್ಸು ಇದೆ ಪ್ಲಾಸ್ಟಿಕ್ದು. ಸೊ ಮ್ಯಾಕ್ಸಿಮಮ್ ಈ ರೆಡ್ ಫ್ಲವರ್ಸ್ನ ಇಟ್ಟು ವೈಟ್ ಫ್ಲವರ್ಸ್ ಇನ್ ಬಿಟ್ವೀನ್ ಇಡೋಣ ಅಂತ. ಆ್ಯಕ್ಚುಲಿ ಪರ್ಪಲ್ ಮೇಲೆ ವೈಟೇ ಜಾಸ್ತಿ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ, ಬಟ್ ಇದು ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಸೊ ಆ್ಯಕ್ಚುಲಿ ವೆಲ್ವೆಟ್ ಫ್ಲವರ್ಸಲ್ಲೇ ನಾನು ಪಿಂಕ್ ಕಲರ್ ನೋಡಿದೆ. ಸಂಹೌ ನನಗೆ ಸಿಗಲಿಲ್ಲ, ಅಂದರೆ ನಂಗೆ ಬೇಕಾಗಿರೋವಂಥ ಕ್ವಾಂಟಿಟಿ ಸಿಗಲಿಲ್ಲ. ಬಟ್ ರೆಡ್ ಕಲರಲ್ಲಿ ಲೈಕ್ ಜಾಸ್ತಿ ಕ್ವಾಂಟಿಟಿ ಇತ್ತು. ಅದಕ್ಕೆ ಜಾಸ್ತಿ ರೆಡ್ ಫ್ಲವರ್ಸ್ ತರಿಸ್ತೀನಿ. ಸಮೌ ದೂರದಿಂದ ಲೈಕ್ ಅದು ಮ್ಯಾಚ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ. ಸೊ ಟೋಟಲ್ 60 ಫ್ಲವರ್ಸ್ ತರಿಸಿದ್ದೀನಿ. ಆಲ್ರೆಡಿ ನನ್ನ ಹತ್ರ 24 ಫ್ಲವರ್ಸ್ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ಮಧ್ಯದಲ್ಲಿ ವೈಟ್ ಎಲ್ಲ ಹಾಕೋದ್ರಿಂದ ಇದು ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟು ಫ್ಲವರ್ಸ್. ಸೊ ಇಷ್ಟು ಫ್ಲವರ್ಸ್ ತರಿಸಿದ್ದೀನಿ. ಇದೆಲ್ಲ ವೆಲ್ವೆಟ್ ಫ್ಲವರ್ಸ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಡೋಣ ಅಂತ. ಆ್ಯಕ್ಚುಲಿ ಇನ್ನೊಂದು ಐಡಿಯಾ ಏನಿತ್ತಂದರೆ, ನನಗೆ ಇದಕ್ಕೆ ಒಂದೊಂದು ಕ್ಲಿಪ್ ಅಟ್ಯಾಚ್ ಮಾಡಿಬಿಟ್ಟು ಬಂದವ್ರಿಗೆ ರಿಟರ್ನ್ ಗಿಫ್ಟ್ಸ್ ಕೊಡೋಣ ಅಂತಲೂ ಅಂದ್ಕೊಂಡೆ. ಬಟ್ ಅದೆಲ್ಲ ತುಂಬ ಇದರಲ್ಲೆಲ್ಲ ಸ್ಟಾಕ್ ಎಲ್ಲ ಇರೋದ್ರಿಂದ ಅದು ಸ್ಟಿಕ್ ಮಾಡಿದ್ರೂ ಬಿಚ್ಚೋಗೋದು ಹಂಗೆ ಅಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಆ್ಯಕ್ಚುಲಿ ಈ ಥರ ರೋಸ್ ಫ್ಲವರ್ಸ್ದೇ ಕ್ಲಿಪ್ಸು ವಿತ್ ಅಟ್ಯಾಚ್ ಕ್ಲಿಪ್ಸೇ ಸಿಗುತ್ತೆ ಮೀಶೋಲಿ. ಅದನ್ನ ತಗೊಳ್ಳೋಣ ಅಂದರೆ ಇವಾಗ ಲೈಕ್ ಅದು ಡೆಲಿವರಿ ಆಗುತ್ತೋ ಇಲ್ಲೋ ಹಬ್ಬದ ಟೈಮ್ಗೆ ಗೊತ್ತಿಲ್ಲ. ಯಾಕಂದರೆ ಮೀಶೋಲಿ ಮಿನಿಮಮ್ ನಾವು ಒಂದು 10 to 15 ಡೇಸ್ ಮುಂಚೆನೇ ಆರ್ಡ್ರ್ ಮಾಡಬೇಕು. ಮತ್ತು ಅದು ಆ ಟೈಮಿಗೆ ಬರುತ್ತೋ ಇಲ್ಲೋ ಹೇಳೋಕ್ಕಾಗಲ್ಲ. ಸೊ ನಾನು ಈ ವೀಕಲ್ಲೇ ಎಲ್ಲ ರಿಟರ್ನ್ ಗಿಫ್ಟ್ಸ್ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ಸದ್ಯಕ್ಕೆ ಏನು ತರಿಸಿದ್ದೀನಲ್ವ, ಬ್ಯಾಂಗಲ್ಸು ಮತ್ತು
ಆ ಪ್ಲೇಟ್ ಪಿಚ್ವೈ ಪ್ಲೇಟು ಮತ್ತು ಒಂದೊಂದು ಒಂದು ದೀಪ ಮತ್ತು ಒಂಚೂರು ತಾಂಬೂಲ ಐಟಮ್ಸ್ ಎಲ್ಲ ಇಟ್ಟು ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಇದ್ದೀನಿ. ಸೊ ಇದನ್ನ ಡೆಕೋರೇಷನ್ಸ್ಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ಹಾಂ, ಲಾಸ್ಟಲ್ಲಿ ಇದೊಂದು ಬ್ಯಾಕ್ ಡ್ರಾಪ್ ತರಿಸ್ದೆ. ಸೊ ಯೂಶ್ವಲಿ ನೀವು ನೋಡಿದ್ರೆ ನಾನು ಯಾವುದೇ ಒಂದು ಡೆಕೋರೇಷನಲ್ಲೂ ನಾನು ತರಿಸೋದು ಯಾವುದೂ ನಾನು ಒನ್ ಟೈಮ್ ಯೂಸ್ ಮಾಡಲ್ಲ, ಮಲ್ಟಿಪಲ್ ಟೈಮ್ಸ್ ಅದನ್ನು ಯೂಸ್ ಮಾಡ್ತೀನಿ. ಸೊ ಏನಾರ ಪ್ರಿಂಟ್ ಇರೋವಂಥದ್ದು ಇಂಥದ್ದೆಲ್ಲ ತರಿಸ್ಬಿಟ್ರೆ ಒಂದು ಪ್ರಾಬ್ಲಮ್ ಏನಂದರೆ ಅದು ಆ ಒಂದು ಥೀಮ್ಗಷ್ಟೇ ಅದು ಹೆಲ್ಪ್ ಆಗುತ್ತೆ, ಮತ್ತೆ ಅದನ್ನು ನಾವು ರೀಯೂಸ್ ಮಾಡೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಈ ಪರ್ಪಲ್ ಕಲರ್ ತಂದರೆ ಇದನ್ನು ನಾನು ಪೂಜೆಗೆ ಇವಾಗ ಯೂಸ್ ಮಾಡಿರ್ತೀನ, ನೆಕ್ಸ್ಟ್ ಅದನ್ನ ಪರ್ಪಲ್ ಅಂಡ್ ಪಿಂಕ್ ಥೀಮ್ ಸಮಥಿಂಗ್ ಮಕ್ಕಳ ಬರ್ಡೇಗೂ ನಾನು ಪ್ಲೇನ್ ಇದ್ರೆ ಯೂಸ್ ಮಾಡ್ಬೋದು. ಮಧ್ಯದಲ್ಲಿ ಏನಾರ ಒಂದು ಸ್ಟಿಕ್ಕರ್ ಪೇಸ್ಟ್ ಮಾಡಿ ಯಾವ ಥೀಮ್ಗೆ ಹೆಲ್ಪ್ ಆಗೋಂಗೆ ಈ ಥರ ಮಾಡ್ಬೋದು. ಅದೇ ಆಲ್ರೆಡಿ ಪ್ರಿಂಟ್ ಇರೋವಂಥದ್ದು, ಈ ರಂಗೋಲಿ ಪ್ರಿಂಟು ಇಂಥದ್ದು ಇರೋದೆಲ್ಲ ತರಿಸ್ಬಿಟ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾನು ಅದನ್ನ ಪೂಜೆಗೆ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ, ಮತ್ತೆ ಮಕ್ಕಳ ಬರ್ಡೇಗೆ ಇಂಥದಕ್ಕೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ಶಾಪಿಂಗ್ ಎಲ್ಲ ನೋಡಿದರೆ ನಾನು ಈ ಥರ ಬ್ಯಾಕ್ ಡ್ರಾಪ್ಸು ಪ್ರಿಂಟ್ದು ತುಂಬ ರೇರು. ಫಾರ್ ಎಕ್ಸಾಂಪಲ್ ಮೊನ್ನೆ ನನ್ನ ಮಗನ ಬರ್ಡೇಗೆ ಆ ಒಂದು ಆರ್ಮಿ ಥೀಮ್ಗೆ ಇನ್ನು ಸ್ಟಿಕ್ಕರ್ಸ್ ನಮ್ಗೆ ಸಿಗಲಿಲ್ಲ. ಸೊ ಅವಾಗ ಅದು ಸೂಟ್ ಆಗುತ್ತೆ ಅಂತ ವಿತ್ ಪ್ರಿಂಟ್ ಇರೋದು ಅದು ಹ್ಯಾಂಡ್ಸ್ದು ತರಿಸಿದ್ದೆ ಅಷ್ಟೇ. ಬಟ್ ಬೇರೆ ಯಾವುದೇ ಒಂದು ಬರ್ಡೇ ನೀವು ನೋಡಿದ್ರೂ ಎಲ್ಲ ಫುಲ್ ಪ್ಲೇನ್ ಬ್ಯಾಕ್ ಡ್ರಾಪ್ಸೇ ತರಿಸಿರ್ತೀನಿ. ಸೊ ಮ್ಯಾಕ್ಸಿಮಮ್ ನನ್ನ ಹತ್ರ ಇರುವಂಥ ಎಲ್ಲ ಬ್ಯಾಕ್ ಡ್ರಾಪ್ಸು ಪ್ಲೇನ್ ಇರುತ್ತೆ. ಈ ಥರ ಫೋಟೋ ಸ್ಟುಡಿಯೋಸಲ್ಲೆಲ್ಲ ಯೂಸ್ ಮಾಡ್ತಾರಲ್ವ ಕ್ಲಾತು, ಆ ಕ್ಲಾತು ಸ್ಟ್ರೆಚಬಲ್ ಇರುತ್ತೆ ಇದು. ಮತ್ತೆ ಇದು ಪ್ಲೇನ್ ತರಿಸೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ ನೀವು ಹೆಂಗ್ ಬೇಕೋ ನೀವು ಡೆಕೋರೇಷನ್ ಮಾಡ್ಕೋಬಹುದು ಇದ್ರ ಮೇಲೆ, ಮತ್ತೆ ಇದನ್ನ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು. ಸೊ ಇದು ಬ್ಯಾಕ್ ಡ್ರಾಪ್ ಕ್ಲಾತ್ ತರನೇ ಅಂತ ಅಲ್ಲ, ನೆಲದಲ್ಲಿ ಏನಾದರೂ ನೀವು ಮ್ಯಾಟ್ ಮೇಲೆ ಈ ಕಲರ್ ಬೇಕಾದ್ರೆ ಆ ಥರನೂ ಯೂಸ್ ಮಾಡ್ಬೋದು. ಸೊ ಸಂಹೌ ನನಗೆ ಲೈಕ್ ಬ್ಯಾಕ್ ಡ್ರಾಪ್ಸ್ ನೀವು ಪ್ರಿಂಟ್ ತಗೊಳೋದಕ್ಕಿಂತ ಈ ಥರ ಪ್ಲೇನ್ಸ್ ತಗೊಳ್ಳಿ. ಮತ್ತೆ ಮಧ್ಯಕ್ಕೆ ಏನಾದರೂ ನಿಮಗೆ ಡಿಸೈನ್ ಆಗಿ ಬರಬೇಕಂದ್ರೆ ಸ್ಟಿಕ್ಕರ್ಸ್ ಸಿಗುತ್ತೆ, ಸ್ಟಿಕ್ಕರ್ಸ್ನ ಪೇಸ್ಟ್ ಮಾಡಿ ಆ ಒಂದು ಥೀಮ್ ಮುಗಿದ್ಮೇಲೆ ಮತ್ತೆ ಅದನ್ನ ರಿಮೂವ್ ಮಾಡಿ ನೆಕ್ಸ್ಟ್ ಥೀಮ್ಗೆ ಬೇಕಾಗಿರೋಂಥ ಸ್ಟಿಕ್ಕರ್ಸ್ನ ನೀವು ಪೇಸ್ಟ್ ಮಾಡ್ಬೋದು. ಸೊ ಹಬ್ಬಕ್ಕೆ ರಂಗೋಲಿ ಸ್ಟಿಕ್ಕರ್ನ ಪೇಸ್ಟ್ ಮಾಡ್ಬೋದು. ನೆಕ್ಸ್ಟ್ ಆ ರಂಗೋಲಿ ಸ್ಟಿಕ್ಕರ್ನ ರಿಮೂವ್ ಮಾಡಿ ಬರ್ಡೇಸ್ಗೆ ಹ್ಯಾಪಿ ಬರ್ಡೇ ಅಂತ ಸ್ಟಿಕ್ಕರ್ನ ನೀವು ಪೇಸ್ಟ್ ಮಾಡ್ಬೋದು. ಸೊ ಇದು ಒಂದು ಟಿಪ್ ನಾನು ಯೂಸ್ ಮಾಡೋದು. ನನ್ನ ಹತ್ರ ಆಲ್ಮೋಸ್ಟ್ 6 to 7 ಕಲರ್ಸ್ ಇದೆ ಈ ಥರ ಬ್ಯಾಕ್ ಡ್ರಾಪ್ ಕ್ಲಾತ್ಸು. ಸೊ ಪ್ರತಿ ಸಲ ತರಿಸಿದಾಗೂ ನಾನು ಏನು ಅದನ್ನ ಫಸ್ಟ್ ಅದಷ್ಟೇ ಆ ಥೀಮ್ಗೆ ಅಷ್ಟೇ ಅಂತ ಏನಿಲ್ಲ, ಮತ್ತೆ ಅದನ್ನ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ತೀನಿ. ಸೊ ಇದು ಪರ್ಪಲ್ ಥೀಮ್ ಆಗಿರೋದ್ರಿಂದ ಈ ಸಲ ನನ್ನ ಹತ್ರ ಪರ್ಪಲ್ ಇರಲಿಲ್ಲ ಬ್ಯಾಕ್ ಡ್ರಾಪ್, ಸೊ ಪರ್ಪಲ್ ತರಿಸಿದ್ದೀನಿ. ಸೊ ಮತ್ತೆ ಪರ್ಪಲ್ ಮ್ಯಾಟ್ ತರಿಸಿದ್ದೀನಿ. ಸೊ ಇದು ಅಷ್ಟೇ, ಇದರಲ್ಲಿ ಮಲ್ಟಿಪಲ್ ಕಲರ್ಸ್ ಬರುತ್ತೆ. ಯೂಶಲಿ 500 to 600 ರೇಂಜಲ್ಲೇ ನಿಮ್ಗೆ ತಂದ್ಬಿಡುತ್ತೆ ಮ್ಯಾಟು. ಇದನ್ನ ಅಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ, ಝೂಮ್ ಲುಕ್ ತೋರಿಸ್ತೀನಿ. ಇದು ಹಂಗೆ ಬಿಚ್ಚಿ ತೋರ್ಸಕ್ ಆಗ್ತಾ ಇಲ್ಲ, ಬಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾರ್ಪೆಟ್ ಬಂದು ಪರ್ಪಲ್ ಕಾರ್ಪೆಟ್ ಇದೆ. ಸೊ ಇಷ್ಟು ಲೈಕ್ ಈ ವರ್ಷ ನಾನು ವರಮಹಾಲಕ್ಷ್ಮಿಗೆ ಅಂತ ಪರ್ಚೇಸ್ ಮಾಡಿರುವಂಥ ಒಂದು ಏನಂತಾರೆ ಡೆಕೋರೇಟಿವ್ ಐಟಮ್ಸು. ಸೊ ಇದೆಲ್ಲ ಪ್ರಾಡಕ್ಟ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಎಲ್ಲನೂ ತುಂಬ ಬ್ಯೂಟಿಫುಲ್ ಆಗಿದೆ. ಎಸ್ಪೆಷಲಿ ಈ ಒಂದು ರೋಸಸ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಅಷ್ಟಲಕ್ಷ್ಮಿ ಸ್ಟ್ಯಾಂಡ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇವಾಗ ಎಲ್ಲ ಪ್ರಾಡಕ್ಟ್ದು ನಾನು ಝೂಮ್ ಲುಕ್ ತೋರಿಸ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಈ ಒಂದು ಅಷ್ಟಲಕ್ಷ್ಮಿ ಸ್ಟ್ಯಾಂಡ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ಆ ಒಂದು ಸ್ಟ್ಯಾಂಡ್ ಮೇಲೆ ಆ ರಂಗೋಲಿ ಎಲ್ಲ ಬಿಡಿಸಿರೋದಕ್ಕೆ ಸಖತ್ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಮತ್ತು ಈ ಥರ ಜೋಡಿಸೋದ್ರಿಂದ ಕಳಶದ ಮುಂದೆ ಇಲ್ಲ ದೇವ್ರು ಕೂಡಿಸಿರ್ತೀವಲ್ಲ ಅದ್ರ ಮುಂದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇಲ್ಲಾಂದರೆ ನೀವು ಈ ಪ್ಲೇಟ್ ಡೆಕೋರೇಷನ್ಸ್ ಮಾಡ್ತೀರಲ್ವ, ಅದರಲ್ಲಿ ಸಹ ಒಂದೊಂದು ಇಟ್ಟು ಕೊಡ್ಬೋದು. ಇಲ್ಲ ಇದನ್ನು ಸಹ ನೀವು ರಿಟರ್ನ್ ಗಿಫ್ಟ್ಸ್ ಆಗಿ ನೀವು ಎಲ್ಲರಿಗೂ ಕೊಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನಾನು ಇದರಲ್ಲಿ ಕೆಲವೊಂದು ಬೌಲ್ಸ್ ಇಟ್ಟು ಅದರಲ್ಲಿ ಲಕ್ಷ್ಮಿಗೆ ರಿಲೇಟೆಡ್ ಇರೋವಂಥ ವಸ್ತುಗಳನ್ನ ಹಾಕಿಡೋಣ ಅಂತಿದ್ದೀನಿ. ಇಲ್ಲ ಅಂದರೆ ನೈವೇದ್ಯಗಳೇನಾದರೂ ಬೌಲ್ಸಲ್ಲಿ ಹಾಕಿಡೋಣ ಅಂತಿದ್ದೀನಿ. ನೋಡ್ಬೇಕು ಅವತ್ತು ಹಬ್ಬದ ದಿನ ಏನು ಹಾಕ್ತೀನಿ ಅಂತ. ಬಟ್ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್, ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಈ ಒಂದು ಬ್ಯೂಟಿಫುಲ್ ವೆಲ್ವೆಟ್ ಫ್ಲವರ್ಸು ನೋಡ್ತಾ ಇರ್ಬೋದು ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ ಅಂತ. ನಾನು ಲಾಸ್ಟ್ ಇಯರ್ ಸಹ ಇದನ್ನು ತರಿಸಿದ್ದೆ, ದಿವಾಲಿ ಡೆಕೋರೇಷನ್ಗೆ ಯೂಸ್ ಮಾಡಿದ್ದೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಕೆಲವೊಂದು ಪ್ರಾಡಕ್ಟ್ಸ್ ತರಿಸಿದಾಗ ಇದನ್ನು ತರಿಸಿದ್ದೆ. ಇದು ಜಸ್ಟ್ ಫ್ಲವರ್ ಡೆಕೋರೇಷನ್ಸ್ ಅಂತಲೇ ಅಲ್ಲ, ಕೇಕ್ ಡೆಕೋರೇಷನ್ ಸಹ ನೀವು ಯೂಸ್ ಮಾಡ್ಬೋದು. ಈ ಒಂದು ಮ್ಯಾಟ್ಸ್ ನೋಡ್ತಾ ಇರ್ಬೋದು, ನಾನು ಈ ಥರ ಇಟ್ಟು ಇದ್ರ ಮೇಲೆ ಪ್ಲೇಟ್ಸ್ನ ಇಡೋಕ್ಕೆ ಅಂತ ತರಿಸಿರೋವಂಥ ಒಂದು ಮ್ಯಾಟ್ಸು. ಪಿಂಕ್ ಕಲರ್ ಅಂತೂ ಸಖತ್ ಬ್ರೈಟಾಗಿ ಕಾಣ್ತಾ ಇದೆ ಪರ್ಪಲ್ ಮೇಲೆ.
ಸೊ ನಾನು ಯಾವ ರೀತಿ ಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಥರ ಬಂದಿದೆ ಮ್ಯಾಟ್ಸ್ ಅಂತೂ. ಈ ಪ್ರಿಂಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ಜಸ್ಟ್ ಪ್ಲೇಟ್ಸ್ ಡೆಕೋರೇಷನ್ ಅಲ್ಲ ಅಂತಲ್ಲ, ಲೈಕ್ ಈ ಥರ ಡೈನಿಂಗ್ ಟೇಬಲ್ ಇದ್ದರೆ ಡೈನಿಂಗ್ ಮ್ಯಾಟ್ಸ್ ಆಗಿ ರೀಯೂಸ್ ಮಾಡ್ಕೋಬೋದು. ನೀವು ಬೇಕಾದರೆ ಇದನ್ನು ಡೆಕರ್ ಐಟಮ್ ಥರ ಸಹ ನೀವು ಎಲ್ಲಾದರೂ ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಏನೋ ಪಾಟೆಲ್ಲ ಇಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು ಬಂದು ಬ್ಯಾಕ್ ಡ್ರಾಪ್ ಕ್ಲಾತು ಪರ್ಪಲ್ ಕಲರ್ ಮತ್ತು ಆ ಮ್ಯಾಟಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ, ಸ್ಟ್ರೆಚಬಲ್ ಇದೆ. ಸೊ ಇದಂತೂ ಬ್ಯಾಕ್ ಡ್ರಾಪಿಗೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಈ ಒಂದು ನೆಟ್ ಕ್ಲಾತು, ಇದು ನಾನು ವ್ರ್ಯಾಪ್ ಮಾಡೋದಕ್ಕೆ ತೊಗೊಂಡಿದ್ದೀನಿ, ತೆಳ್ಳಗಿದೆ. ಇದರಲ್ಲಿ ನೀವು ಫ್ರಾಕ್ಸು ಈ ಥರ ಡ್ರೆಸ್ಸಸ್ ಹೊಲ್ಸೋಕ್ಕೂ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಎಲ್ಲ ಡೆಕೋರೇಟಿವ್ ಐಟಮ್ಸ್ ಅಂತ. ಇನ್ನೂ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಲಾಸ್ಟ್ ಇಯರ್ ತರಿಸಿರೋದೆಲ್ಲ ಇದೆ. ಅಂದರೆ ಬ್ಯಾಕ್ ಡ್ರಾಪ್ಗೆ ಹಾಕುವಂಥ ಒಂದು ಫ್ಲವರ್ಸ್ ಆಗಲಿ ಮತ್ತು ಬಾಳೆ ಗೊನೆ ಆಗಲಿ ಅದೆಲ್ಲ ರಿಯೂಸ್ ಮಾಡ್ಕೊಳ್ತೀನಿ, ಮತ್ತೆ ತರಿಸೋದೇನು ಬೇಡ ಅಂತ. ಯಾಕಂದರೆ ಅದರಲ್ಲಿ ಪಿಂಕ್ ಬಡ್ಸ್ ಇರೋದ್ರಿಂದ ಈ ಥೀಮಿಗೆ ಕೂಡ ಅದು ಸೂಟ್ ಆಗುತ್ತೆ. ಸೊ ಈ ಥರ ನಾನು ಒನ್ ಟೈಮ್ ತರಿಸಿರೋ ಅಂಥ ಪ್ರಾಪ್ಸ್ನ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ತೀನಿ. ಸೊ ಇವಾಗ ಮಧ್ಯಾಹ್ನದ ಲಂಚ್ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಏನಂದರೆ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನುಗ್ಗೆ ಸೊಪ್ಪು ಇವತ್ತು ಕಡಿಮೆ ಹಾಕಿದ್ದೀನಿ. ಮೊನ್ನೆ ನುಗ್ಗೆ ಸೊಪ್ಪು ಜಾಸ್ತಿ ಹಾಕಿ ಮೊಟ್ಟೆ ಕಡಿಮೆ ಹಾಕಿದ್ದೆ, ಬಟ್ ಇವತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ಕಡಿಮೆ ನುಗ್ಗೆ ಸೊಪ್ಪು ಹಾಕಿ ಜಾಸ್ತಿ ಮೊಟ್ಟೆ ಹಾಕಿ ಫ್ರೈ ಮಾಡಿಕೊಂಡೆ. ಮತ್ತು ನುಗ್ಗೆಕಾಯಿ ಸ್ವಲ್ಪ ಇನ್ನೂ ಮಿಕ್ಕಿತ್ತು, ಅಮ್ಮ ಕೊಟ್ಟಿದ್ದು, ಅದನ್ನು ಇವತ್ತು ಸಾಂಬಾರು ಮಾಡಿ ಫಿನಿಷ್ ಮಾಡಿದೆ. ಮಕ್ಕಳಿಗೆ ಓರಲ್ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ, ಅದಕ್ಕೆ ಅವ್ರಿಗೆ ಪ್ರಿಪ್ರೇಷನ್ಸ್ ಮಾಡಿಸ್ತಾ ಇದ್ದೀನಿ. ನಾಳೆ ಕನ್ನಡ ಎಕ್ಸಾಮ್ ಮಗನಿಗಿರೋದ್ರಿಂದ ಈ ಥರ ಒಂದು ಪ್ರಾಪ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಂತೆ. ಸೊ ಹೋಪ್ಫುಲಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.